ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಮಹತ್ವದ ತಿರುವುಗಳು ಸಿಗ್ತಾ ಇದ್ದು, ಇದೀಗ ವಿಚಾರಣೆ ಹಂತದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಹಾಗೂ 10ನೇ ಆರೋಪಿ ವಿನಯ್ ಮಾಫಿ ಸಾಕ್ಷಿ ಅಥವಾ ಅಪ್ರೂವರ್ ಆಗೋದಕ್ಕೆ ಮುಂದಾಗಿದ್ದಾರೆ. ಈ ಪೈಕಿ 14ನೇ ಆರೋಪಿ ಪ್ರದೋಷ್ಗೆ ಮಾಫಿ ಸಾಕ್ಷಿಯಾಗೋದಕ್ಕೆ ವಿಶೇಷ ಸರ್ಕಾರಿ ಅಭಿಯೋಜಕರು ಪ್ರಸನ್ನ ಕುಮಾರ್ ಅವರು ಷರತ್ತುಬದ್ಧ ಒಪ್ಪಿಗೆ ಸೂಚಿಸಿ ನ್ಯಾಯಾಲಯಕ್ಕೆ ಮೆಮೊ ಸಲ್ಲಿಸಿದ್ದಾರೆ. ಇದು ದರ್ಶನ್ ಸೇರಿದಂತೆ ಇತರೆ ಪ್ರಮುಖ ಆರೋಪಿಗಳಿಗೆ ನುಂಗಲಾರದ ಮುಳ್ಳಾಗಿ ಪರಿಣಮಿಸುವ ಲಕ್ಷಣಗಳು ಕಾಣಿಸ್ತಾ ಇವೆ. ವಿಶೇಷ ಸರ್ಕಾರಿ ಅಭಿಯೋಜಕರು ಸಲ್ಲಿಸಿರುವ ಈ ಒಪ್ಪಿಗೆ ಉಚಿತವಾಗಿ ಏನೂ ಸಿಕ್ಕಿಲ್ಲ, ಬದಲಿಗೆ ಕಠಿಣ ಷರತ್ತುಗಳ ಮೇಲೆ ಆಧಾರಿತವಾಗಿದೆ. ಸಿಆರ್ಪಿಸಿ ಅಥವಾ ಬಿಎನ್ಎಸ್ಎಸ್ ಆಕ್ಟ್ ಪ್ರಕಾರ ಮಾಫಿ ಸಾಕ್ಷಿಯಾಗುವ ವ್ಯಕ್ತಿ ಪ್ರಕರಣದ ಸಂಪೂರ್ಣ ಸತ್ಯವನ್ನ ಬಹಿರಂಗಪಡಿಸಬೇಕಾಗತ್ತೆ. ಪ್ರದೋಷ್ ಕೇವಲ ತನ್ನ ಪಾತ್ರವನ್ನ ಮಾತ್ರವಲ್ಲದೆ ದರ್ಶನ್ ಹಾಗೂ ಇತರೆ ಆರೋಪಿಗಳು ಕೊಲೆಯಲ್ಲಿ ಹೇಗೆ ಭಾಗಿಯಾಗಿದ್ರು, ಸಾಕ್ಷ್ಯ ನಾಶಕ್ಕೆ ಏನೆಲ್ಲ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಸಂಪೂರ್ಣ ಸತ್ಯವನ್ನ ನ್ಯಾಯಾಲಯದ ಮುಂದೆ ಮುಚ್ಚು ಮರೆ ಇಲ್ಲದೆ ಹೇಳಬೇಕು ಅನ್ನೋ ಕಡ್ಡಾಯ ಷರತ್ತನ್ನ ಪ್ರಾಸಿಕ್ಯೂಷನ್ ವಿಧಿಸಿದೆ. ಅಂದ್ರೆ ತನ್ನ ಸಹ ಆರೋಪಿಗಳ ವಿರುದ್ಧವೇ ಪ್ರದೋಷ್ ಸಾಕ್ಷಿ ಹೇಳಬೇಕಾಗತ್ತೆ. ಇದೇ ವೇಳೆ ಪ್ರಕರಣದ 10ನೇ ಆರೋಪಿ ವಿನಯ್ ಕೂಡ ಮಾಫಿ ಸಾಕ್ಷಿಯಾಗೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಎಂದು ಅವರ ಪರ ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಆದರೆ ಇದಕ್ಕೆ ಪ್ರತಿಯಾಗಿ ವಕೀಲ ರಂಗನಾಥ್ ರೆಡ್ಡಿ ಅವರು ನ್ಯಾಯಾಲಯದಲ್ಲಿ ಪ್ರಬಲ ವಾದ ಮಂಡಿಸಿದ್ದಾರೆ. ಒಬ್ಬ ಆರೋಪಿ ನೇರವಾಗಿ ತಾನೇ ಮಾಫಿ ಸಾಕ್ಷಿಯಾಗುತ್ತೇನೆ ಅಂತ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಅದನ್ನ ಸಂಪೂರ್ಣವಾಗಿ ಪ್ರಾಸಿಕ್ಯೂಷನ್ ನಿರ್ಧರಿಸಬೇಕು ಮತ್ತು ಪ್ರಾಸಿಕ್ಯೂಷನ್ ಮೂಲಕವೇ ಆ ಪ್ರಕ್ರಿಯೆ ನಡೀಬೇಕು ಅಂತ ವಾದಿಸಿದ್ದಾರೆ. ಆರೋಪಿಗಳ ಪಾತ್ರ ಹಾಗೂ ಪ್ರಕರಣದ ಗಂಭೀರತೆಯನ್ನ ಪರಿಶೀಲಿಸಿ ಪ್ರಾಸಿಕ್ಯೂಷನ್ ಅಂತಿಮ ತೀರ್ಮಾನ ತೆಗೆದುಕೊಳ್ಳಬೇಕೇ ಹೊರತು ನೇರವಾಗಿ ಅರ್ಜಿ ಒಪ್ಪುವುದು ಸೂಕ್ತವಲ್ಲ ಅಂತ ನ್ಯಾಯಪೀಠಕ್ಕೆ ತಿಳಿಸಿದ್ದಾರೆ. ಇನ್ನು ಮಾಫಿ ಸಾಕ್ಷಿಯಾಗಿ ಬಯಸುವ ಆರೋಪಿಗಳಿಗೆ ಕಾನೂನಿನಲ್ಲಿರುವ ಒಂದು ಪ್ರಮುಖ ನಿಯಮದ ಬಗ್ಗೆಯೂ ವಾದ ಪ್ರತಿವಾದ ನಡೆದಿದೆ. ಭಾರತೀಯ ಸಾಕ್ಷ್ಯ ಕಾಯ್ದೆ ಮತ್ತು ವಿಚಾರಣಾ ಸಂಹಿತೆಯ ಪ್ರಕಾರ ಜೈಲಿನಲ್ಲಿರುವ ಆರೋಪಿಯೊಬ್ಬ ಮಾಫಿ ಸಾಕ್ಷಿಯಾದರೆ ಪ್ರಕರಣದ ವಿಚಾರಣೆ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುವವರೆಗೂ ಆತನಿಗೆ ಜಾಮೀನು ಸಿಗೋದಿಲ್ಲ. ಆತ ಜೈಲಿನಲ್ಲೇ ಇರಬೇಕಾಗತ್ತೆ. ಈ ಕಾನೂನು ಅಂಶವನ್ನ ಆರೋಪಿಗಳಿಗೆ ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ ಅಂತ ವಕೀಲರು ವಾದಿಸಿದಾಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈ ಎಲ್ಲಾ ಕಾನೂನು ಪರಿಣಾಮಗಳ ಅರಿವಿದ್ದೇ ಆರೋಪಿ ಹಾಗೂ ಅವರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ ಅಂತ ನ್ಯಾಯಾಲಯಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿಗಳಾಗಿರುವ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳಿಗೆ ಪ್ರದೋಷ್ ಹಾಗೂ ವಿನಯ್ ಸಾಕ್ಷಿ ಆಗ್ತಾ ಇರೋದು ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡಿದೆ. ಪ್ರದೋಷ್ ಸಲ್ಲಿಸಿರುವ ಈ ಮಾಫಿ ಸಾಕ್ಷಿ ಅರ್ಜಿಯ ಕುರಿತು ದರ್ಶನ್ ಸೇರಿದಂತೆ ಇತರೆ ಸಹ ಆರೋಪಿಗಳ ಆಕ್ಷೇಪಣೆಗಳನ್ನ ಆಲಿಸಬೇಕೇ ಅಥವಾ ಬೇಡವೇ ಎಂಬ ಅತ್ಯಂತ ಪ್ರಮುಖ ವಿಚಾರದಲ್ಲಿ ನ್ಯಾಯಾಲಯ ತನ್ನ ಆದೇಶವನ್ನ ಸೋಮವಾರ ಅಂದ್ರೆ ಆಗಸ್ಟ್ 10ರಂದು ಪ್ರಕಟಿಸಲಿದೆ. ಸೋಮವಾರ ನ್ಯಾಯಾಲಯ ನೀಡುವ ಆದೇಶವು ಈ ಇಡೀ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮತ್ತು ವಿಚಾರಣೆಗೆ ದಾರಿದೀಪವಾಗಲಿದೆ. ಪ್ರದೋಷ್ ಮಾಫಿ ಸಾಕ್ಷಿಯಾದ್ರೆ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ತಂಡದ ಸುತ್ತ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನ್ಯಾಯಾಲಯದ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ಫಿಲಂ ಬ್ಯೂರೋ, ಸೆಂಚುರಿ ಟಿವಿ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.